ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಆಕಾಶ್ ಸರ್. ಮತ್ತೊಂದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ, ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲು ಹೊಂಟಿದ್ದೇವೆ. ಅದೇನಪ್ಪಾ ಅಂತಂದ್ರೆ, ಈ ವರ್ಷ ಮತ್ತೆ ಡ್ರಾಪ್ ತಗೋಬೇಕಾ ನಾನು ಅನ್ನುವಂತಹ ಬಹಳ ಒಂದು ಮುಖ್ಯವಾದ ಪ್ರಶ್ನೆ. ಬಹಳ ಸ್ಟೂಡೆಂಟ್ಸ್ಗೆ ಅನ್ಸುತ್ತೆ, ನಾನು ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಮಾಡ್ಬೋದಿತ್ತು, ಏನೋ ಇನ್ನೊಂದ್ಸತಿ ಡ್ರಾಪ್ ತಗೊಂಡ್ರೆ ಖಂಡಿತ ನನ್ನ ನೀಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಏನಾದ್ರೂ ಇದ್ರೆ ಮೈಂಡ್ನಲ್ಲಿ, ಇವತ್ತು ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕಾಡೋಣ. ಓಕೆ, ಒಂದು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋಣ. ಈ ನೀವು ಈ ವರ್ಷ ಏನಿದೆಯಲ್ಲ, ನೀವು ಡ್ರಾಪ್ ತಗೋಬೇಕು ಅಥವಾ ತಗೋಬಾರ್ದು. ತಗೊಳ್ಳಿಕ್ಕಂತಂದ್ರೆ ಮತ್ತೆ ನಂದು ಬೇರೆ ಆಪ್ಷನ್ಸ್ ಏನು, ಮತ್ತೆ ಏನೇನು ಬೇರೆ ಆಪ್ಷನ್ಸ್ ಇದೆ ಅನ್ನೋದು ಈ ಒಂದು ವಿಡಿಯೋ ಅಲ್ಲಿ ಸಂಪೂರ್ಣ ವಿವರವಾಗಿ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ವಿಚಾರ ಏನಪ್ಪಾ ಅಂತಂದ್ರೆ, ಈ 3 ಪ್ರಶ್ನೆಗಳನ್ನ ನೀವು ಒಂದು ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೋಬೇಕು. ಏನಪ್ಪಾ ಅಂತಂದ್ರೆ, ಈ ವರ್ಷದ ಏನ್ ಎಕ್ಸಾಮ್ ಆಯ್ತಲ್ಲ ಮೊನ್ನೆ, ರೀನೀಟ್ ಎಕ್ಸಾಮ್, ಅದ್ರಲ್ಲಿ ನಿಮ್ ಮಾರ್ಕ್ಸ್ ಎಷ್ಟು ಬರ್ಲಿಕ್ಕತ್ತಿದೆ. ಅಫಿಷಿಯಲ್ ರಿಸಲ್ಟ್ ಬಂದಿಲ್ಲ, ಬಟ್ ಆದ್ರೂ ನಿಮ್ಗೊಂದು ಅಂದಾಜ್ ಇರುತ್ತಲ್ವಾ, ಇಷ್ಟು ಎಕ್ಸಾಮ್ ವೆರಿಫೈ ಮಾಡ್ಕೊಂಡಿರ್ತೀರಾ, ಎಷ್ಟು ಬರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ಒಂದು ನಿಮ್ಗೆ ರಿಸಲ್ಟ್ ಅನ್ನೋದು, ಒಂದು ಮಾರ್ಕ್ಸ್ ಅನ್ನೋದು ಒಂದು ಬರುತ್ತೆ. ಆ ಮಾರ್ಕ್ಸ್ ಅನ್ನ ನೀವು ಒಂದು ಸೈಡ್ ಅಲ್ಲಿ ಬರ್ಕೋಬೇಕು. ವಾಟ್ ಇಸ್ ಮೈ ಕರೆಂಟ್ ರೀನೀಟ್ ಎಕ್ಸಾಮ್ ಸ್ಕೋರ್ ಅಂತ ಹಾಕಿ ಅಲ್ಲಿ ನೀವು ಬರ್ಕೋಬೇಕು, ಎಷ್ಟು ಬರ್ಲಿಕ್ಕತ್ತಿದೆ ಅಂತ. ನೆನ್ಪಿರ್ಲಿ, ಈ ವಿಚಾರ ಏನಿದೆಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾರ್ದು ರಿಸಲ್ಟ್ ಅಥವಾ ಯಾರ್ದು ಸ್ಕೋರು ಈ 250 ಕೆಳಗಡೆ ಬರ್ತಿದೇನೋ, ಓಕೆ, ಅದು ನಿಮ್ಮ ಫಸ್ಟ್ ಅಟೆಂಪ್ಟ್ ಇದ್ರೆ ಬೇರೆ ವಿಚಾರ. ಅದರಲ್ಲಿನೂ ಕೂಡ ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರ, ಅಥವಾ ನಿಮ್ಮ ಹೆಲ್ತ್ ಸರಿ ಇಲ್ಲ, ಅಥವಾ ಏನೋ ಒಂದು ಘಟನೆ ಆಗಿರೋ ಕಾರಣದಿಂದಾಗಿ ನಿಮ್ ಸ್ಕೋರು 250ಗಿಂತ ಕೆಳಗಡೆ ಬಂತು ಅನ್ನುವಂತಹ ಕಾರಣ ಇದ್ರೆ ಮಾತ್ರ ನೀವು ಮತ್ತೆ ರೀನೀಟ್ ಎಕ್ಸಾಮ್ ಬರೀಬಹುದು. ಯಾವುದೇ ರೀತಿಯ ಕಾರಣ ಇಲ್ಲ, ಯಾವುದೇ ರೀತಿಯ ತೊಂದರೆ ಇದ್ದಿದ್ದಿಲ್ಲ, ಬಟ್ ಆದ್ರೂ ಕೂಡ ನಿಮ್ಮ ಒಂದು ಸ್ಕೋರ್ ಏನಿದೆಯಲ್ಲ 250 ಕೆಳಗಡೆ ಬರ್ತಿದ್ರೆ ನೀವು ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆನೇ ಮಾತಾಡೋಣ. ಸೊ ಯಾರ್ದು ಸ್ಕೋರ್ 250 ಕೆಳಗಡೆ ಬರ್ತಿದೇನೋ ಅವರು ಒಂದ್ ಸ್ವಲ್ಪ ಫ್ಯಾಕ್ಟರ್ಸ್ ಗಳ ಬಗ್ಗೆ ವಿಚಾರ ಮಾಡ್ಬೇಕು. ರೀನೀಟ್ ಬರೆಯೋ ಎಕ್ಸಾಮ್ ಅಂದ್ರೆ ಡ್ರಾಪ್ ತಗೊಳ್ಳೋಕ್ಕಿಂತ ಮುಂಚೆ ಈ ಕೆಲವೊಂದಿಷ್ಟು ವಿಚಾರಗಳನ್ನ ನೀವು ಮೈಂಡ್ ನಲ್ಲಿ ಇಟ್ಕೋಬೇಕು. ಅದೇನಂತ ಮಾತಾಡೋಣ. ಬಟ್ ಯಾರ್ದು 300 ಪ್ಲಸ್ ಬರ್ತಿದೇನೋ ಅಂಡ್ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ನಿಮ್ಗೆ ಇದೇ ಇನ್ನೊಂದು ಡ್ರಾಪ್ ತಗೋಬಹುದು ಅಂತ ಏನಾದ್ರು ಇದ್ದು, ನೀವು ಡೆಫಿನೆಟ್ ಆಗಿ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಂದ್ರೆ ಮಾತ್ರ ನೀವೇನ್ ಮಾಡ್ಬೇಕು, ಇನ್ನೊಂದು ಡ್ರಾಪ್ ಬಗ್ಗೆ ವಿಚಾರ ಮಾಡ್ಬೇಕು. ಓಕೆ, ಅದನ್ನು ಸಂಪೂರ್ಣವಾಗಿ ಮಾತಾಡೋಣ. ಯಾವಾಗ ಡ್ರಾಪ್ ತಗೊಂಡು ಏನ್ ಮಾಡಬಹುದು ಅನ್ನೋದು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಅಂಡ್ ನಿಮ್ದು ಎಷ್ಟನೇ ಡ್ರಾಪ್ ಇದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ನಿಮ್ದು ಫಸ್ಟ್ ಡ್ರಾಪ್ ಅಥವಾ ಫಸ್ಟ್ ಅಟೆಂಪ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಬಹಳಷ್ಟು ಜನ ಸೆಕೆಂಡ್ ಡ್ರಾಪ್, ಥರ್ಡ್ ಡ್ರಾಪ್ ಆದ ತಕ್ಷಣ ಕೂಡ ನಿಮ್ದು ಸ್ಕೋರ್ ಏನಾದ್ರೂ 300 ಮೇಲೆ ಬರ್ತಾ ಇಲ್ಲ ಅಂತಂದ್ರೆ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮ ಒಂದು ಜೀವನದ ನಿಯರ್ಲಿ 2 to 3 ಇಯರ್ಸ್ ಅನ್ನ ನೀವು ಕೊಟ್ಟು 300 ಸ್ಕೋರ್ ಕ್ರಾಸ್ ಆಗ್ತಾ ಇಲ್ಲ ಅಂತಂದ್ರೆ ಸಾಕಷ್ಟು ಫೀಲ್ಡ್ ಇದೆ, ಸಾಕಷ್ಟು ಆಪರ್ಚುನಿಟೀಸ್ ಗಳಿದೆ. ಬರೀ MBBS ಅಂತ ಅಷ್ಟೇ ಅಲ್ಲ, ಅದ್ ಬಿಟ್ಟು ಬಹಳ ಆಪರ್ಚುನಿಟೀಸ್ ಇದೆ. ಅದೆಲ್ಲ ಆಪರ್ಚುನಿಟೀಸ್ ಬಗ್ಗೆ ನಾವು ಈ ವಿಡಿಯೋ ಅಲ್ಲಿ ಸಂಪೂರ್ಣವಾಗಿ ಮಾತಾಡೋಣ ಏನಿದೆ ಅಂತ. ಸೊ 2 ರೀತಿಯ ಪ್ರಶ್ನೆ ನಿಮ್ ಮುಂದೆ ಇರ್ಬೇಕು. ನಾನು ಡ್ರಾಪ್ ತಗೋಬೇಕಾ ಅಥವಾ ತಗೋಬಾರ್ದ ಅಂತ. ಎದ್ರ ಮೇಲೆ? ನಿಮ್ಮ ಸ್ಕೋರ್ ಬೇಸ್ ಮೇಲೆ, ನಿಮ್ಮ ಒಂದು ಕಂಡೀಷನ್ ಬೇಸಿಸ್ ಮೇಲೆ ಇವು 2 ಕ್ವಶನ್ಸ್ ನೀವು ಆನ್ಸರ್ ಮಾಡಿದ್ರೆ 3ನೇ ಕ್ವಶನ್ ನಿಮ್ ಮುಂದಿದೆ. ಓಕೆ, ನಾನು ಡ್ರಾಪ್ ತಗೋಬೇಕಾ, ತಗೊಂಡ್ರೆ ನಾನು ಏನ್ ಮಾಡ್ಬೇಕು, ಇದು ಫಸ್ಟ್ ಆಪ್ಷನ್. ಸರ್ ಇಲ್ಲ ಸರ್, ನಾನು ಡ್ರಾಪ್ ತಗೊಳ್ಳೋದಾಯ್ತು, ನನ್ಗೆ ಎಷ್ಟು ಡ್ರಾಪ್ ತಗೋಬೇಕಿತ್ತು ಅಷ್ಟು ಡ್ರಾಪ್ ತಗೊಂಡೆ, ಬಟ್ ಆದ್ರೂ ಕೂಡ ನನಗೆ MBBS ಸೀಟ್ ಸಿಗುವಂತಹ ಒಂದು ಸ್ಕೋರ್ ಆಗ್ತಾ ಇಲ್ಲ, ನಾನೇನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅಂತಿದ್ರೆ ಯಾವ್ಯಾವ ಆಪರ್ಚುನಿಟಿಗಳು ನಿಮ್ಮ ಮುಂದಿದೆ ಅಂತ ನಾವು ಈ ವಿಡಿಯೋ ಅಲ್ಲಿ ಮಾತಾಡೋಣ. ಏನೇನಿದೆ ಅಂತ ಮಾತಾಡಿ ನೀವು ಯಾವ ಆಪರ್ಚುನಿಟೀಸ್ ಗಳನ್ನ ನಿಮ್ಗೆ ಉಪಯೋಗಿಸ್ಕೊಂಡು ನೀವು ಯಾವ ಫೀಲ್ಡ್ ಅನ್ನ ಚೂಸ್ ಮಾಡ್ಕೋಬಹುದು ಅನ್ನೋದು ಕೂಡ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟಿಗೆ, ಯಾರು ನಾನು ಡ್ರಾಪ್ ತಗೋತೀನಿ ಅಂತ ಹೇಳ್ತಿದಿರಲ್ಲ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಯರ್ಲಿ ನಮ್ಮ ಇಂಡಿಯಾ ಅಲ್ಲಿ ಪ್ರತಿ ವರ್ಷನೂ ಕೂಡ ಅಪ್ರಾಕ್ಸಿಮೇಟ್ಲಿ 1,30,000 MBBS ಸೀಟ್ಸ್ ಇರುತ್ತೆ. ಓಕೆ, ಎಷ್ಟು? 1,30,000 ಸೀಟ್ಸ್. ಓಕೆ, ಬಟ್ ಈ ವರ್ಷ ನೀವು ನೋಡಿದ್ರೆ ಓವರ್ ಆಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ದಿದ್ದಾರೆ ಅಂತಂದ್ರೆ ಎಕ್ಸಾಮ್ 22 ಲ್ಯಾಕ್ ಅರೌಂಡ್ ಬರ್ದಿದ್ದಾರೆ. ಸೊ ಆಲ್ಮೋಸ್ಟ್ 20 ಲ್ಯಾಕ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಂದ್ರೆ ಸೀಟೇ ಸಿಗಲ್ಲ. ಓಕೆ, ಇದು ರಿಯಾಲಿಟಿ. ಬಹಳಷ್ಟು ಜನ ಇಮೋಷನ್ಸ್ ಬೇಸಿಸ್ ಮೇಲೆ ಹೋಗ್ತಾರೆ, ನಾನು ಇನ್ನೊಂದು ಡ್ರಾಪ್ ತಗೊಂತೀನಿ, ಮಾಡ್ತೀನಿ. ಎಸ್, ಕರೆಕ್ಟ್, ಬಟ್ ರಿಯಾಲಿಟಿ, ಪ್ರಾಕ್ಟಿಕಲ್ ಥಿಂಕಿಂಗ್ ಕೂಡ ಮಾಡ್ಬೇಕಾಗುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ 824 ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್. ಅದರಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಎಲ್ಲ ಸೇರಿ ನಿಮ್ಗೆ ಅರೌಂಡ್ 1,30,000 ಸೀಟ್ಸ್ ಅಷ್ಟೇ ಇರೋದು. ಓಕೆ,
ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ, ಸೆಂಟ್ರಲ್ ಕಮ್ಮಿ ಇರುತ್ತೆ ನಿಮ್ಮ ಸ್ಟೇಟ್ ಗವರ್ಮೆಂಟ್ ಥ್ರೂ ನಿಮ್ದೆ, ಮತ್ತು ಉಳಿದಿದ್ದು MBBS ಆಗಲಿ BMS ಆಗಲಿ ಬೇರೆ ಬೇರೆ ರೀತಿಯ ನಿಮ್ಮ ಆಪರ್ಚುನಿಟೀಸ್ ಸೇರಿ ಟೋಟಲ್ ಮೆಡಿಕಲ್ ಸೀಟ್ಸ್ ಅವೈಲೇಬಲ್ ಇರೋದೇ 1,30,000 ಅರೌಂಡ್ ಇರುತ್ತೆ. ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಬಹಳಷ್ಟು ಕೋಚಿಂಗ್ ಸೆಂಟರ್ಸ್ ನಿಮ್ಗೆ ಹೇಳ್ತಾರೆ ಈ ವರ್ಷ ನೀವು ಜಾಯಿನ್ ಆಗಿ ಡೆಫಿನೆಟ್ಲಿ ನಿಮ್ ರ್ಯಾಂಕಿಂಗ್ ಬರುತ್ತೆ ಅಂತ. ಓಕೆ, ಹೀಗೆ ಮಾಡಿ 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 ಬಹಳಷ್ಟು ಜನ ಡ್ರಾಪ್ ತಗೊಂತಾರೆ, ಪ್ರತಿ ವರ್ಷನೂ ಡ್ರಾಪ್ ತಗೊಂತಾರೆ. ಬಟ್ ರಿಸಲ್ಟ್ ಏನು? ಸೀಟ್ ಸಿಗಲ್ಲ. ಸೊ ಯಾಕೆ? ಯಾಕಂದ್ರೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲ, ಎಫರ್ಟ್ಸ್ ಇಲ್ಲ. ಅಲ್ಲೊಂದು ಬ್ರಿಡ್ಜ್ ಏನಿದೆ ಅಲ್ಲ, ಅದು ಗ್ಯಾಪ್ ಆಗೇ ಇದೆ. ಅದನ್ನ ತಿಳ್ಕೊಳ್ಳೋಣ ಏನಪ್ಪ ಅಂತ. ಓಕೆನಾ? ಸೊ ನೆಕ್ಸ್ಟ್, ಯಾರು ಡ್ರಾಪ್ ತಗೊಂತೀರಾ ಅವ್ರಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಡಿಸ್ಕಷನ್ ಮಾಡೋಣ. ಡ್ರಾಪ್ ತಗೊಂಡ್ರೆ ನೀವು ಎರಡು ಮಾಧ್ಯಮದಲ್ಲಿ ಡ್ರಾಪ್ ತಗೋಬಹುದು. ಒಂದು, ನೀವು ತಗೊಂಡ್ರೆ ಆಫ್ಲೈನ್ ಸೆಂಟರ್ಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಆನ್ಲೈನ್ ಸೆಂಟರ್ ಅಲ್ಲಿ ನೀವು ಆನ್ಲೈನ್ ಕೋಚಿಂಗ್ ನಲ್ಲಿ ನೀವು ನಿಮ್ಮ ನೀಟ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸರ್, ಆಫ್ಲೈನ್ ಹೋದ್ರೆ ಏನಾಗುತ್ತೆ? ಆಫ್ಲೈನ್ ಬೆಸ್ಟು ಅಥವಾ ಆನ್ಲೈನ್ ಬೆಸ್ಟು ಅಂತ ನೀವು ಕೇಳಿದ್ರೆ ಅದು ನಿಮ್ಮ ಒಂದು ಎಫರ್ಟ್ಸ್ ಮತ್ತೆ ನಿಮ್ಮ ಒಂದು ಡೆಡಿಕೇಶನ್ ಮೇಲೆ ಡಿಪೆಂಡ್ ಇರುತ್ತೆ. ಆಫ್ಲೈನ್ ನಲ್ಲಿ ತನ್ನದೇ ಆಗಿರುವಂತಹ ಅಡ್ವಾಂಟೇಜಸ್ ಇದೆ, ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಆನ್ಲೈನ್ ಅಲ್ಲಿ ಕೂಡ ಏನಿದೆ, ಸಾಕಷ್ಟು ಅಡ್ವಾಂಟೇಜಸ್ ಇದೆ, ಬಟ್ ಡಿಸ್ಅಡ್ವಾಂಟೇಜು ಇದೆ. ನಾನು ಎರಡರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ನಿಮ್ಮ ಒಂದು ಗುಣ, ನಿಮ್ಮ ಒಂದು ಡೆಡಿಕೇಶನ್ ಲೆವೆಲ್ ಎಷ್ಟಿದೆನೋ ಅದ್ರ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಫ್ಲೈನ್ ನಲ್ಲಿ ಏನಪ್ಪಾ ತೊಂದರೆ ಅಂತಂದ್ರೆ, ಆಲ್ಮೋಸ್ಟ್ ನಾನು ಎಲ್ಲ ಅಂತ ಹೇಳ್ತಿಲ್ಲ, ಕೆಲವೊಂದಿಷ್ಟು ಆಫ್ಲೈನ್ ಸೆಂಟರ್ಸ್ ನಲ್ಲಿ ಏನಾಗುತ್ತೆ, 2 ಸಬ್ಜೆಕ್ಟ್ಸ್ ಕಮಾಂಡ್ ಬಹಳ ಚೆನ್ನಾಗಿರುತ್ತೆ. ಓಕೆ, ನನ್ನ ಟೀಚರ್ ಬಗ್ಗೆ ಹೇಳ್ತಿಲ್ಲ, ಟೀಚರ್ ಚೆನ್ನಾಗಿ ಕಳಿಸ್ತಾರೆ, ಬಟ್ ನಿಮ್ಗೂ ಮತ್ತೆ ಅವ್ರಿಗೂ ಒಂದು ಫ್ರೀಕ್ವೆನ್ಸಿ ಏನಿದೆಯಲ್ಲ ಅದು ಮ್ಯಾಚ್ ಆಗ್ಲಿಕ್ಕಿಲ್ಲ. ಓಕೆ, 2 ಸಬ್ಜೆಕ್ಟ್ಸ್ ಮ್ಯಾಚ್ ಆದ್ರೂ 1 ಸಬ್ಜೆಕ್ಟ್ ಮ್ಯಾಚ್ ಆಗಲಿಲ್ಲ ಅಂದ್ರೂ ಕೂಡ ನಿಮ್ದು ಏನೊಂದು ಪ್ರಿಪರೇಷನ್ ಅಲ್ಲಿ ಇದೆಲ್ಲ ಒಂದು ಸಣ್ಣ ಅಡಚಣೆ ಅಂತ ಹೇಳ್ಬೋದು. ಅಂಡ್ ನೀವು ಒಂದು ಬೇರೆ ಆಫ್ಲೈನ್ ಸೆಂಟರ್ಗೆ ಹೋದ್ರೆ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅಲ್ಲಿ ಫೋನ್ ಅಲೌಡ್ ಇರಲ್ಲ. ಅಂಡ್ ನೀವು ಆ ಸಬ್ಜೆಕ್ಟ್ ರಿಮೈನಿಂಗ್ 1 ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋಬೇಕಂದ್ರೂ ಕೂಡ ನಿಮ್ಗೆ ಪಾಸಿಬಿಲಿಟಿ ಇರಲ್ಲ ಅಲ್ಲಿ. ಅದು ಒಂದು ಮೇಜರ್ ಡ್ರಾಬ್ಯಾಕ್. ನಾನು ಎಲ್ಲ ಅಂತ ಹೇಳ್ತಿಲ್ಲ, ಮತ್ತೆ ಹೇಳ್ತಿದ್ದೀನಿ, ಎಲ್ಲ ಆಫ್ಲೈನ್ ಸೆಂಟರ್ಸ್ ಈ ರೀತಿ ಇದೆ ಅಂತಲ್ಲ. ಕೆಲವೊಂದಿಷ್ಟು ಆಫ್ಲೈನ್ ಸೆಂಟರ್ಸ್ ನಲ್ಲಿ ಏನಾಗುತ್ತೆ, ಈ ಪ್ರಾಬ್ಲಮ್ ಅನ್ನ ನಾವು ಕಾಣ್ತೀವಿ. ಅದಕ್ಕೆ ಸೊಲ್ಯೂಷನ್ ಅಂತಂದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡ್ಕೋಬೇಕಾಗುತ್ತೆ ವಿತೌಟ್ ಎನಿ ಎಕ್ಸ್ಟರ್ನಲ್ ಹೆಲ್ಪ್. ಓಕೆ, ಇದು ಒಂದು ಮೇಜರ್ ಡ್ರಾಬ್ಯಾಕ್. ಇದು ಬಿಟ್ಟು ಆಫ್ಲೈನ್ ಸೆಂಟರ್ ನೀವು ಪ್ರಿಫರ್ ಮಾಡಿದ್ರೆ ನಿಯರ್ಲಿ 1 lakh ಅಂತೂ ಖರ್ಚು ಆಗುದೆ. 1,20,000 1,50,000 ಅಂತ ಖರ್ಚು ಆಗುದೆ 1 yearಗೆ. ಯಾಕಂತಂದ್ರೆ ಟ್ಯೂಷನ್ ಫೀಸ್ ಒಂದಿರುತ್ತೆ. ಟ್ಯೂಷನ್ ಫೀಸ್ ಬಿಟ್ಟು ಮತ್ತೆ ಹಾಸ್ಟೆಲ್ ಫೀಸು, ಅಲ್ಲಿ ಅಕೊಮೊಡೇಷನ್ ಫೀಸು ಪ್ಲಸ್ ಮೆಸ್ ಫೀಸ್, ಇದೆಲ್ಲ ಸೇರಿ ಒಂದು ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ ಅಮೌಂಟ್ ಅಂತಂದ್ರು 1,50,000 ಆಗುತ್ತೆ. ಸೊ ಯಾರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಅವರು ಈ ಒಂದು ಹಾದಿನ ಚೂಸ್ ಮಾಡ್ಬೋದು. ಸೊ ನಮ್ಗೆ ಅಷ್ಟು ಕಟ್ಲಿಕ್ಕೆ ಆಗಲ್ಲ, ಬಟ್ ನಾವು ಡ್ರಾಪ್ ಮಾಡಿ ನಾವು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದೇ ಒಂದು ಆಪ್ಷನ್ ಆನ್ಲೈನ್. ಆನ್ಲೈನ್ ಅಲ್ಲಿ ಏನು ಒಂದು ಫೆಸಿಲಿಟಿ ಇದೆಯಪ್ಪ ಅಂತಂದ್ರೆ, ನಿಮ್ಗೆ ಯಾರು ಹೇಳ್ತಾರೋ ಅವ್ರು ಹೇಳುವ ಟೀಚಿಂಗ್ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಆ ಟೀಚರ್ ಜೊತೆ ನಿಮ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿದ್ರೆ ಅವ್ರು ಒಂದು ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ಅಥವಾ ಅವ್ರ ಅಂಡರ್ ನೀವು ಅವ್ರ ಲೆಕ್ಚರ್ಸ್ ಕಲಿಬಹುದು. ಇಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲ್ಲ. ಅದು ಒಂದು ಮೇಜರ್ ಅಡ್ವಾಂಟೇಜ್. ಓಕೆನಾ? ಸೊ ಈಗ ಓಕೆ ಎಲ್ಲ ಆಯ್ತು ಸರ್, ಅವರು ಚೆನ್ನಾಗಿ ಹೇಳ್ತಾರೆ ನಾವು ತಗೊಂಡ್ವಿ, ಬಟ್ ಇದ್ರಲ್ಲಿ ಏನ್ ಸರ್ ಈ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನ್ ಸರ್ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟೇಷನ್ಸ್ ಇರಲ್ಲ. ನೀವು ಇಷ್ಟು, ಯಾಕಂದ್ರೆ ನಿಮ್ಗೆ ಆನ್ಲೈನ್ ನಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವೇನ್ ಅನ್ಕೊಂತೀರಾ, ಸರ್ ಇವತ್ತು ಬಿಟ್ರೆ ನಾಳೆ ಮಾಡ್ಬೋದಲ್ಲ, ನಾಳೆ ಬಿಟ್ರೆ ಮತ್ತೆ ನಾಡಿದ್ ಮಾಡ್ಬೋದು. ಹೀಗೆ ಒಂದ್ ದಿನದ ವರ್ಕು ನೀವು ಮುಂದೆ ಹಾಕೊಂತ ಹೋದಂಗ ಏನಾಕೈತಿ, ಇವತ್ತಿನ ದಿನದ ವರ್ಕು ನಾಳೆ ಆಡ್ ಆಗುತ್ತೆ, ಪ್ಲಸ್ ನಾಳೆ ದಿನದ ವರ್ಕು ಇರುತ್ತೆ. ಜಾಸ್ತಿ ಆದ ತಕ್ಷಣ ಮತ್ತೇನ್ ಅನ್ಸುತ್ತೆ, ಇವೆಲ್ಲ ಸೇರಿಸಿ 3ನೇ ದಿನ ಮಾಡೋಣ ಅಂತ ಅನ್ಸುತ್ತೆ. 3ನೇ ದಿನದ ಶೆಡ್ಯೂಲ್ ನಲ್ಲಿ ನಿಮ್ದು ಬ್ಯಾಕ್ಲಾಗ್ಸ್ ಎಷ್ಟು ಆಗ್ತಾ ಹೋಗುತ್ತೆ ಅಂತಂದ್ರೆ, ಬಹಳ ಆಗಿ 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 ಹಂಗೆ ಪೆಂಡಿಂಗ್ ಇಟ್ಕೊಂತ ಹೋದಂಗೆ ನಿಮ್ಗೆ ಬರ್ಡನ್ ಆಗುತ್ತೆ. ಓಕೆ, ಆನ್ಲೈನ್ ನಲ್ಲಿ ಡಿಸಿಪ್ಲೈನ್ ಕಮ್ಮಿ ಇರುತ್ತೆ, ಯಾರು ಕೇಳೋರು ಇರುತ್ತೆ. ಸೊ ನೀವೇನಾದ್ರೂ ಡಿಸಿಪ್ಲೈನ್ಡ್ ಆಗಿ ಸಿನ್ಸಿಯರ್ ಆಗಿ ಡೇ ಟು ಡೇ ವರ್ಕ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು MBBS ಸೀಟ್ ತಗೊಂತೀನಿ ಅನ್ನುವಂತಹ ಸ್ಟೂಡೆಂಟ್ಸ್ ಮಾತ್ರ ಆನ್ಲೈನ್ ಪ್ರಿಫರ್ ಮಾಡಿ. ಅಂಡ್ ಫೈನಾನ್ಷಿಯಲಿ ಯಾರು ಸ್ಟ್ರಾಂಗ್ ಇರಲ್ವೋ, ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಈಗಂತೂ ನೀವು ನೋಡ್ಬೋದು, ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ನೀವು 5,000 10,000 ಒಳಗಡೆ ನಿಮ್ ಸಬ್ಸ್ಕ್ರಿಪ್ಷನ್ ಎಲ್ಲ ಆಗುತ್ತೆ. ಅದ್ಬಿಟ್ಟು ನಿಮ್ ಡೇಟಾ ಪ್ಯಾಕು ಅಥವಾ ಕರೆನ್ಸಿ ಚಾರ್ಜ್ ಅಂತಂದ್ರೆ ಇದೆಲ್ಲ ಸೇರಿಸಿ ನಿಮ್ಗೊಂದು 20,000 ನಲ್ಲೇನೆ ಎಲ್ಲ ಬಂದ್ಬಿಡುತ್ತೆ. ಆಫ್ಲೈನ್ ಅಲ್ಲಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂದ್ರೆ ಊಟದ ಪ್ರಾಬ್ಲಮ್. ಬಹಳಷ್ಟು ಜನಕ್ಕೆ ಊಟ ಅಡ್ಜಸ್ಟ್ ಆಗ್ಲಾರ್ದೆ ಹೆಲ್ತ್ ಮೇಲೆ ಎಫೆಕ್ಟ್ ಕೂಡ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತೀನಿ ಅಂತಂದ್ರೆ ಅದು ಒಂದು ಅಡ್ವಾಂಟೇಜ್. ಮನೆ ಊಟ ಇರುತ್ತೆ, ಹೆಲ್ತ್ ಎಲ್ಲ ನೀವು ನೋಡ್ಕೋಬಹುದು ಚೆನ್ನಾಗಿ. ಸೊ ಇದೊಂದು ಅಡ್ವಾಂಟೇಜ್ ಅಷ್ಟೇ. ಬಟ್ ಇದೇ ಫೈನಲ್ ಅಂತಲ್ಲ, ಇದು ನಿಮ್ಮ ಮೇಲೆ ಡಿಪೆಂಡ್. ಸೊ ನೀವು ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ಆಗ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ.
ಸೊ ಆನ್ಲೈನ್ ಬಗ್ಗೆನೂ ಹೇಳಿದೆ, ಆಫ್ಲೈನ್ ಬಗ್ಗೆನೂ ಹೇಳಿದೆ. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಇದು ಎಲ್ಲಾ ಕಂಡೀಷನ್‌ಗೂ ನೀವು ರೆಡಿ ಇದ್ರೆ, ನಾನು ಸಿನ್ಸಿಯರ್ ಆಗಿ ಎಲ್ಲ ಹಾನೆಸ್ಟ್ ಆಗಿ ನನ್ನ ಕಂಪ್ಲೀಟ್ ಡೆಡಿಕೇಶನ್‌ದಿಂದ ನಾನು ಪ್ರಿಪೇರ್ ಆಗಿ ಇದೇ 1 ವರ್ಷದೊಳಗಡೆನೆ ನಾನು ನೀಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೆ ಮಾತ್ರ ನೀವು ಡ್ರಾಪ್ ಅನ್ನ ತಗೊಳ್ಳಿ. ಓಕೆ. ಸೊ ನೀವೊಂದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ನಿಮ್ಗೆ ನೆನಪಿರ್ಬೇಕು, ಒಂದು ಬಹುಮೂಲ್ಯವಾದ ವರ್ಷನ ನೀವು ಡ್ರಾಪ್ ತಗೊಂಡು ನೀಟ್ ಎಕ್ಸಾಮ್ ಮಾಡ್ಬೇಕಂತ ಅಟೆಂಪ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಗುರಿ ನಿಮ್ಗೆ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಮತ್ತೆ ಒಂದು ವರ್ಷ ಈಗ ಹೆಂಗ್ ಹೋಯ್ತೋ ಹಂಗೆ ಹೋಗುತ್ತೆ. ಸೊ ಅದೆಲ್ಲದಕ್ಕೂ ನೀವು ರೆಡಿ ಇದ್ರೆ ನೀವು ಡ್ರಾಪ್ ತಗೊಂಡು ಮುಂದೆ ನೀವು ಕಂಟಿನ್ಯೂ ಮಾಡಿ ಸ್ಟಡೀಸ್. ಸರ್ ನಾವು ಡ್ರಾಪ್ ತಗೊಳಿಕ್ ಆಗಲ್ಲ, ಏನ್ ಮಾಡೋಣ, ನಮ್ಗೆ ಬೇರೆ ಆಪರ್ಚುನಿಟೀಸ್ ಏನಪ್ಪಾ ಅಂತಂದ್ರೆ ಇದು ಫಸ್ಟ್ ಇದೆಲ್ಲ ನೀಟ್ ಬೇಸ್ಡ್ ಸ್ಕೋರ್ಸ್ ಇದೆ, ಕೆಲವೊಂದು CET ಬೇಸ್ಡ್ ಸ್ಕೋರ್ಸ್ ಕೂಡ ಇದೆ. ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ MBBS ಸಿಗ್ಲಿಲ್ಲ, ಏನ್ ಮಾಡೋಣ ಅಂತಂದ್ರೆ BDS ಮಾಡ್ಕೋಬಹುದು, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಓಕೆ, ಹಲ್ಲಿನ ತಜ್ಞರು ಅಂತ ಏನ್ ಹೇಳ್ತೀವಲ್ಲ, BDS. ಸರ್ ನಂಗೆ BDS ಸಿಗ್ಲಿಲ್ಲ ಅಂತಂದ್ರೆ BMS, ಆಯುರ್ವೇದಿಕ್ ಡಾಕ್ಟರ್. ಓಕೆ, ಸೊ ಆಯುರ್ವೇದಿಕ್ ಡಾಕ್ಟರ್ ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇಲ್ಲ ಅಂತಂದ್ರೆ BHMS. ಅಂದ್ರೆ ಇದೆಲ್ಲಾನು ಕೂಡ ನಿಮ್ ನೀಟ್ ಸ್ಕೋರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಸ್ಕೋರ್ ಏನಾದ್ರೂ ಕಡಿಮೆ ಆಗ್ತಾ ಬಂದಿದ್ರೆ, ಸೊ 500ಗಿಂತ ಕಮ್ಮಿ ಆಯ್ತಪ್ಪ ಅಂತಂದ್ರೆ 450 ಆಯ್ತು. ಓಕೆ, ಸೊ ಆ ಟೈಮ್ನಲ್ಲಿ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನಿಮ್ದು ಸ್ಕೋರ್ ಯಾವ ರೀತಿ ಇದೆನೋ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಆದ್ರೂ ಸಿಗ್ಬೋದು, ಸೆಮಿ ಗೌರ್ಮೆಂಟ್ ಸೀಟ್ ಆದ್ರೂ ಸಿಗ್ಬೋದು. ಇಲ್ಲ ಅಂತಂತಂದ್ರೆ ನೀವು ಪ್ರೈವೇಟ್ ಅನ್ನ ಪ್ರಿಫರ್ ಮಾಡ್ಬೋದು. ಮೆಡಿಕಲ್ ಲೈನೇ ಬೇಕು ಸರ್ ಅಂತಂದ್ರೆ ಇವೆಲ್ಲ ಆಪ್ಷನ್ಸ್ ಇದೆ. ವೆಟರ್ನರಿ ಅಂತೂ ನೀವು ನಿಮ್ಮ KCET ಮುಖಾಂತರ ಓಕೆ ನೀವು ಮಾಡ್ಕೋಬಹುದು. BNYS ಕೂಡ ನೀವು ಮಾಡ್ಬೋದು. ಓಕೆ, ಸೊ ಇಷ್ಟೆಲ್ಲ ಮೆಡಿಕಲ್ ರಿಲೇಟೆಡ್ ಆಪ್ಷನ್ಸ್ ನಿಮಗೆ ಇದೆ. ಸರ್ ನಮ್ ಮೆಡಿಕಲ್ ರಿಲೇಟೆಡ್ ಅಥವಾ ನೀಟು ನಮ್ಗೆ ಆಗ್ಲಿಲ್ಲ, ಮತ್ತೆ ಬೇರೆ ಆಪ್ಷನ್ಸ್ ಏನಿದೆ ಅಂತಂತಂದ್ರೆ ಮೆಡಿಕಲ್ ಲೈನ್, ಮೆಡಿಕಲ್ ಫೀಲ್ಡ್ ರಿಲೇಟೆಡ್ ಬೇರೆ ಕೋರ್ಸಸ್. ಓಕೆ, BSc ನರ್ಸಿಂಗ್ ಇದೆ. ಓಕೆ, ಇದು ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಕೋರ್ಸ್ ಕರೆಂಟ್ಲಿ ಇನ್ ಇಂಡಿಯಾ ಅಂತಂದ್ರೆ BSc ನರ್ಸಿಂಗ್. ಓಕೆ, ನಿಯರ್ಲಿ ಇವೆಲ್ಲಾನು ಕೂಡ ನಿಮಗೆ 4 ಇಯರ್ಸ್ ಕೋರ್ಸಸ್ ಆಗುತ್ತೆ. ಓಕೆ, ನರ್ಸಿಂಗ್ ಆಗಲಿ, BPT ಅಂತಂದ್ರೆ ಫಿಸಿಯೋಥೆರಪಿ. ಓಕೆ, ಯಾರಾದ್ರೂ ಸರ್ಜರಿ ಆಯ್ತು, ಓಕೆ, ರಿಕವರಿ ಟೈಮ್ನಲ್ಲಿ ಫಿಸಿಯೋಥೆರಪಿಯನ್ನ ಮಾಡ್ತಾರಲ್ಲ, ಸೊ ಅವರೆಲ್ಲ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿನೇ ಫಿಸಿಯೋಥೆರಪಿಸ್ಟ್ ಆಗಿ ಹೊರ ಬರ್ತಾರೆ. ಸರ್ ಅದಿಲ್ಲಪ್ಪ ಅಂತಂದ್ರೆ ಮತ್ತೇನ್ ಮಾಡ್ಬೋದು? BMLT ಅಂತಂದ್ರೆ ಇದೆಲ್ಲ ಕಂಪ್ಲೀಟ್ ಲ್ಯಾಬ್ ಟೆಕ್ನಿಷಿಯನ್ಸ್. ಯಾರು ನೀವು ಬ್ಲಡ್ ಟೆಸ್ಟಿಗೆ ಆಗಲಿ, ಓಕೆ, ಯಾವುದೇ ರೀತಿ ಒಂದು ಮೈಕ್ರೋಬಯಾಲಜಿಸ್ಟ್ ಟೆಸ್ಟ್ಗಳಾಗಲಿ ಅದನ್ನೆಲ್ಲ ಮಾಡ್ತಿದ್ರೆ ಅದು ಕೋರ್ಸ್, ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ಲ್ಯಾಬ್ ಟೆಕ್ನಿಷಿಯನ್, BMLT. ದೆನ್ ರೇಡಿಯಾಲಜಿ, ನಿಮ್ದು ಎಕ್ಸ್ರೇ ಹೇಳಿರ್ತಾರೆ ಡಾಕ್ಟರ್, ಎಕ್ಸ್ರೇ, MRI ಸ್ಕ್ಯಾನು, CT ಸ್ಕ್ಯಾನು, ಇವೆಲ್ಲ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಒಬ್ಬರು ವ್ಯಕ್ತಿ ಇರ್ತಾರೆ. ಓಕೆ, ಅವರಿಗೆ ರೇಡಿಯೋಲಜಿ ಟೆಕ್ನಿಷಿಯನ್ ಅಂತ ಕರೀತಾರೆ. ಯಾವ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಬರ್ತಾರೆ ಅವರು? BSc ರೇಡಿಯೋಲಜಿ. ಅದ್ಬಿಟ್ಟು BSc ಅನಸ್ತೀಶಿಯಾ ಟೆಕ್ನಾಲಜಿ. ಸೊ ಯಾವುದೇ ಒಂದು ಸರ್ಜರಿ ಮಾಡ್ಬೇಕಪ್ಪ ಅಂತಂದ್ರೆ ಈ ಮೂರ್ಛೆಗೊಳಿಸ್ಲಿಕ್ಕೆ ಅನಸ್ತೀಶಿಯನ್ನ ಕೊಡ್ತಾರೆ. ಸೊ ಅನಸ್ತೀಶಿಯಾ ಕೊಡುವಂತಹ ವ್ಯಕ್ತಿ ಏನಿರ್ತಾರಲ್ಲ, ಅವ್ರು ಈ BSc ಅನಸ್ತೀಶಿಯಾ ಟೆಕ್ನಾಲಜಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ, ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿ ಈ ಅನಸ್ತೀಶಿಯಾ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾರೆ. ಅದ್ಬಿಟ್ಟು BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಸೊ OT ಅಂತ ಏನ್ ಕರೀತಾರಲ್ಲ, ಆಪರೇಷನ್ ಟೆಕ್ನಾಲಜಿ, ಅದರಲ್ಲಿ ಈ ಕಂಪ್ಲೀಟ್ ಎಲ್ಲ ಒಂದು ಜವಾಬ್ದಾರಿಯನ್ನ ನೋಡ್ಕೊಳ್ಳೋರು, ಅದನ್ನೆಲ್ಲ ಬೇಕಾಗಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಅದರ ಸೆಟಪ್ ಆಗಲಿ, ಅದನ್ನೆಲ್ಲ ನೋಡ್ಕೊಳ್ಳೋರು ಒಬ್ಬ ವ್ಯಕ್ತಿ ಏನಿರ್ತಾರಲ್ಲ, ಅವರು OT ಟೆಕ್ನಿಷಿಯನ್ ಅಂತ ಕರಿತೀವಿ. ಅವರು ಯಾವ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ? BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಅಂದ್ರೆ ಈ ಹೃದಯ ತಜ್ಞರು ಇರ್ತಾರಲ್ಲ, ಡಿಗ್ರಿಯನ್ನ ಮಾಡಿ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿಯನ್ನ ಒಂದು ಕಂಪ್ಲೀಟ್ ಮಾಡಿ, ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿ ಕಾರ್ಡಿಯಾಕ್ ಟೆಕ್ನಿಷಿಯನ್ ಆಗ್ತಾರೆ. ಅಂಡ್ BSc ಆಪ್ಟೋಮೆಟ್ರಿ ಅಂತ ಬರುತ್ತೆ. ಅಂದ್ರೆ ಈ ನೀವು ಐ ಟೆಸ್ಟಿಗೆ ಹೋದಾಗ ಡೈರೆಕ್ಟ್ಲಿ ನೀವು ಡಾಕ್ಟರ್ನ ಮೀಟ್ ಆಗೋಕ್ಕಿಂತ ಮೊದಲು ಈ ಐ ಚೆಕ್ಅಪ್ ಮಾಡೋರು ಏನಿರ್ತಾರಲ್ಲ, ಅವರೆಲ್ಲ ಯಾಕೆ ಕೋರ್ಸಸ್ ಮುಗಿಸ್ ಬಂದಿರ್ತಾರೆ? BSc ಆಪ್ಟೋಮೆಟ್ರಿ ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇವೆಲ್ಲ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂಡರ್ ಬರುತ್ತೆ. ಸೊ ನಮ್ಗೆ ಫಾರ್ಮಸಿ ಕೋರ್ಸಸ್ ನಿಮ್ KCET ಅಲ್ಲಿ ಇವೆಲ್ಲ ರ್ಯಾಂಕಿಂಗ್ ಬಂದಿರುತ್ತೆ. ಓಕೆ, B ಫಾರ್ಮಾ, D ಫಾರ್ಮಾ, ಫಾರ್ಮ್ ಡಿ ಅಂತ. ಸೊ ಈ ಮೂರರಲ್ಲಿ ನೀವು ಯಾವ್ದು ಪ್ರಿಫರ್ ಮಾಡ್ಬೋದು ಅಂತಪ್ಪ ಅಂತಂದ್ರೆ ನಾನು ನಿಮ್ಗೆಲ್ಲ ಹೇಳಿ, B ಫಾರ್ಮಾ ಅನ್ನೋದು 4 ಇಯರ್ ಕೋರ್ಸ್ ಇರುತ್ತೆ. ಓಕೆ, ಇದ್ಬಿಟ್ಟು ನಿಮ್ಗೆ D ಫಾರ್ಮ್ ಏನಿರುತ್ತಲ್ಲ ಅಂದ್ರೆ ಬ್ಯಾಚುಲರ್ ಇನ್ ಫಾರ್ಮಸಿ. B ಫಾರ್ಮ್ ಅಂದ್ರೆ ಬ್ಯಾಚುಲರ್ ಇನ್ ಫಾರ್ಮಸಿ ಒಂದು ಡಿಗ್ರಿ. D ಫಾರ್ಮಾ ಅಂತಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ. ಇಟ್ಸ್ ಅ ಡಿಪ್ಲೊಮಾ ಕೋರ್ಸ್, ನಿಮ್ಗೆ ನಿಯರ್ಲಿ 2 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಇರುತ್ತೆ. ಫಾರ್ಮ್ ಡಿ ಏನಿದೆ ಅಲ್ಲ, ಇದು 6 ಇಯರ್ಸ್ ಕೋರ್ಸ್, ಕನ್ಫ್ಯೂಸ್ ಆಗಬೇಡಿ. ಓಕೆ, ದಟ್ಸ್ ಡಾಕ್ಟರ್ ಇನ್ ಫಾರ್ಮಸಿ. ಫಾರ್ಮ್ ಡಿ ಅಂತಂದ್ರೆ ಇದು 6 ಇಯರ್ ಕೋರ್ಸ್ ಆಗುತ್ತೆ. ನಿಯರ್ಲಿ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ಸೊ ಇದೆಲ್ಲ ಮೂರು ನಿಮ್ಮ KCET ಸ್ಕೋರ್ಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಅನ್ನ ಬಂದಿರುತ್ತೆ.
ಸೊ ಅದನ್ನ ನೀವು ಮಾಡ್ಬೋದು. ಯಾರು ಆಪ್ಷನ್ ಎಂಟ್ರಿ ಮಾಡಿದೀರಾ ಹಾಕಿದಿರಾ ವೆರಿ ಗುಡ್. ಯಾರಿಲ್ಲೆಲ್ಲ ಆಪ್ಷನ್ಸ್ ನೋಡ್ತಿದ್ರೆ ಸೆಕೆಂಡ್ ರೌಂಡ್ ನಲ್ಲಿ ನೀವು ಈ ಕೋರ್ಸಸ್ಗಳ ಐಡಿಯಾನ ತಗೊಂಡು ಸೆಲೆಕ್ಟ್ ಮಾಡ್ಬೋದು. ಸರ್ ನಮ್ಗೆ ಅದು ಯಾವುದು ಆಪ್ಷನ್ಸ್ ಆಗ್ಲಿಲ್ಲ ಸರ್, ಅಷ್ಟು ಚೆನ್ನಾಗಿ ರ್ಯಾಂಕಿಂಗ್ ಬರಲಿಲ್ಲ, ಮತ್ತೆ ಬೇರೆ ಆಪ್ಷನ್ಸ್ಗಳೇನು? ಒಂದು ಬಿ ಎಸ್ ಸಿ ಅಗ್ರಿ, ಆಮೇಲೆ ಬಿ ಎಸ್ ಸಿ ಹಾರ್ಟಿಕಲ್ಚರ್, ಬಿ ಎಸ್ ಸಿ ಫಾರೆಸ್ಟ್ರಿ. ಇವು ಮೂರು ಅನ್ನ ನೋಡಿದ್ರೆ ನಾವು ನಿಯರ್ಲಿ 4 ಇಯರ್ ಕೋರ್ಸಸ್ ಇರುತ್ತೆ. ಇವು ಮೂರು ಅನ್ನ ನೀವು ಡಿಗ್ರಿಯನ್ನ ಪಡ್ಕೊಂಡು ಮುಂದೆ ಗವರ್ಮೆಂಟ್ ನಲ್ಲಿ ಕೂಡ ಗವರ್ಮೆಂಟ್ ಆಫೀಸರ್ ಆಗಿ ಕೂಡ ನೀವು ವರ್ಕ್ ಮಾಡ್ಬೋದು. ಆಸ್ ಎನ್ ಅಗ್ರಿಕಲ್ಚರ್ ಆಫೀಸರು, ಓಕೆ, ಹಾರ್ಟಿಕಲ್ಚರ್ ಆಫೀಸರು ಅಥವಾ ಫಾರೆಸ್ಟ್ ಆಫೀಸರ್, ಯಾವ್ದಾದ್ರು ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ನೀವು ಈ IPS ಅಂತ ಕೇಳಿ, IFS ಅಂತ ಕೇಳಿರ್ತೀರಾ. ಓಕೆ, ಸೊ ಹಂಗೆ KFS ಅಂದ್ರೆ ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ಬರೆದು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ಬೋದು. ಅದಿಲ್ಲ ಅಂತಂದ್ರೆ ನೀವು ಬಿ ಎಸ್ ಸಿ ಬಯೋಟೆಕ್ನಾಲಜಿ, ಬಿ ಎಸ್ ಸಿ ಮೈಕ್ರೋಬಯಾಲಜಿ, ಬಿ ಎಸ್ ಸಿ ಜೆನೆಟಿಕ್ಸ್ ಮತ್ತೆ ಬಿ ಎಸ್ ಸಿ ಬಾಟ್ನಿ ಆರ್ ಝೂಯಾಲಜಿ, ಇವು 4 ಫೀಲ್ಡ್ಸ್ ಇದೆ. ಇದು ಯೂಶಲಿ ಏನಾಗುತ್ತಪ್ಪ ಅಂತಂದ್ರೆ ರಿಸರ್ಚ್ ಫೀಲ್ಡ್ ರಿಲೇಟೆಡ್ ಇದೆ ಕೋರ್ಸಸ್. ನಿಯರ್ಲಿ 3 ಇಯರ್ಸ್ ಕೋರ್ಸ್ ಇರುತ್ತೆ, ಕೆಲವೊಂದು 4 ಇಯರ್ಸ್ ಕೋರ್ಸ್ ಇರುತ್ತೆ, ಇಂಟಿಗ್ರೇಟೆಡ್ ಪ್ಲಾನ್ ಇದ್ರೆ. ಓಕೆ, ಸೊ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಏನಾದ್ರು ಮಾಡಿದ್ರೆ ನೀವು ಆಲ್ರೆಡಿ ಸೆಕೆಂಡ್ ಇಯರ್ ನಲ್ಲಿ ಕಲ್ತಿರ್ತೀರಾ ಬಯೋಟೆಕ್ನಾಲಜಿ ಬಗ್ಗೆ. ಸೊ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಆರ್ಗನಿಸಮ್ ಅನ್ನ ನೀವು ರೆಡಿ ಮಾಡ್ತೀರಾ ಫಾರ್ ಆಪ್ಟೈನಿಂಗ್ ಅ ಬೆಟರ್ ಪ್ರಾಡಕ್ಟ್. ಅದೇ ರೀತಿ ಸೊ ಇಲ್ಲಿ ಬಯೋಟೆಕ್ ಅನ್ನ ನೀವು ಪರ್ಸ್ಯೂ ಮಾಡಿದ್ರೆ ರಿಸರ್ಚ್ ಫೀಲ್ಡ್ಗೆ ಜಾಯ್ನ್ ಆಗೋ ಸಾಧ್ಯತೆ ಇರುತ್ತೆ. ಮೈಕ್ರೋಬಯಾಲಜಿ ಕೂಡ ಸೇಮ್ ಹಾಗೆ, ಸೂಕ್ಷ್ಮ ಜೀವಿಗಳ ಮೇಲೆ ಒಂದು ಅಧ್ಯಯನ ಮಾಡಿ ನೀವು ಅದರ ರಿಲೇಟೆಡ್ ಮುಂದೆ ನೀವು ರಿಸರ್ಚ್ ಅನ್ನ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಬಿ ಎಸ್ ಸಿ ಜೆನೆಟಿಕ್ಸ್. ಜೆನೆಟಿಕ್ಸ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಯೂನಿಟ್ ಇದೆ ನಿಮ್ಮ ಬಯಾಲಜಿಯಲ್ಲಿ, ಕಲ್ತಿರ್ತೀರಾ. ಸೊ ಅದರಲ್ಲಿ ಏನ್ ಮಾಡ್ತೀರಾ ನೀವು, ಈ ಕಂಪ್ಲೀಟ್ ಒಂದು ವಂಶಾವಳಿಯಲ್ಲಿ ಯಾವ ರೀತಿ ಡಿಸಾರ್ಡರ್ಸ್ ಇದೆ, ಜೆನೆಟಿಕ್ ಡಿಸಾರ್ಡರ್ಸ್ ಇವೆಲ್ಲ ಕಲ್ತಿರ್ತೀರಾ. ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಸ್ಟಡಿ ಮಾಡೋದು, ಜೀನ್ಸ್ ಹೆಂಗೆ ಒಂದು ಆರ್ಗನಿಸಮ್ ಇನ್ನೊಂದು ಆರ್ಗನಿಸಮ್ ಪ್ಯಾರೆಂಟ್ ಟು ಆಫ್ಸ್ಪ್ರಿಂಗ್ ಹೆಂಗ್ ಟ್ರಾನ್ಸ್ಫರ್ ಆಯ್ತು, ಯಾವ ಕ್ಯಾರೆಕ್ಟರ್ಸ್ ಮೂವ್ ಆಯ್ತು, ಇನ್ಹೆರಿಟ್ ಆಯ್ತು, ಇದಷ್ಟೇ ಅಲ್ಲ, ಇದ್ ಬಿಟ್ಟು ಕೂಡ ನೀವು ಏನ್ ಕಲ್ತೀರಾ, ಪೆಡಿಗ್ರಿ ಚಾರ್ಟ್ ಎಲ್ಲ ಕಲಿತಿರ್ತೀರಾ. ಓಕೆ, ಇದು ಮತ್ತೆ ಇದನ್ನ ಹೊರತುಪಡಿಸಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ಕಲ್ತಿರ್ತೀರಾ. ಓಕೆ, ಒಂದು ಕಂಪ್ಲೀಟ್ ಜೀನೋಮಿಕ್ ಸ್ಟಡಿಯನ್ನ ಮಾಡೋದು, ಪ್ರೋಟೀನಿಯೋಮಿಕ್ ಸ್ಟಡಿ ಅಂದ್ರೆ ಪ್ರೋಟೀನ್ಸ್ ರಿಲೇಟೆಡ್ ಸ್ಟಡಿ ಮಾಡೋದು, ಅದೆಲ್ಲ ನೀವು ಈ ಬಿ ಎಸ್ ಸಿ ಜೆನೆಟಿಕ್ಸ್ ಅಂದ್ರೆ ಸ್ಟಡಿ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಬಿ ಎಸ್ ಸಿ ಬಾಟ್ನಿ ಆರ್ ಝೂಯಾಲಜಿ. ಬಾಟ್ನಿ ಅಥವಾ ಝೂಯಾಲಜಿ ಮಾಡಿದ್ರೆ ಒಂದು ಟೀಚಿಂಗ್ ಲೈನಿಗೆ ಕೂಡ ನೀವು ಬರ್ಬೋದು. ಓಕೆ, ಸೊ ಯಾರು ಬಾಟ್ನಿ ಅಂಡ್ ಝೂಯಾಲಜಿ ಮಾಡ್ತಿರಲ್ಲ, ನೀವೊಂದು ಲೈಫ್ ಸೈನ್ಸ್ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಾ. ಇವೆಲ್ಲ ಲೈಫ್ ಸೈನ್ಸ್ ಕ್ಯಾಟಗರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ಬಾಟ್ನಿ, ಝೂಯಾಲಜಿ ಇವೆಲ್ಲ ನಿಮ್ಮ ಲೈಫ್ ಸೈನ್ಸ್ ನ ಒಂದು ಪಾರ್ಟ್. ಓಕೆ, ಸೊ ಬಾಟ್ನಿ ಅಥವಾ ಝೂಯಾಲಜಿ ಮಾಡಿ ಟೀಚಿಂಗ್ ಲೈನಿಗೆ ಎಂಟರ್ ಆಗ್ಬೋದು. ಇಲ್ಲ ಅಂತಂದ್ರೆ ಹೈಯರ್ ಸ್ಟಡೀಸ್ ಮಾಡ್ಕೊಂಡು, ಇವೆಲ್ಲದಕ್ಕೂ ಹೈಯರ್ ಸ್ಟಡೀಸ್ ಇದೆ. ಬಿ ಎಸ್ ಸಿ ಕಂಪ್ಲೀಟ್ ಆದ ತಕ್ಷಣ MSc ಮಾಡ್ಕೋಬಹುದು. ಓಕೆ, ಅಗೇನ್ 1 ಇಯರ್ ಆರ್ 2 ಇಯರ್ ಕೋರ್ಸಸ್ ಇರುತ್ತೆ, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ಮುಂದೆ ನೀವು PhD ಮಾಡ್ಬೋದು, ದಟ್ ಇಸ್ ಫಿಲಾಸಫಿ. ಓಕೆ, ಡಾಕ್ಟರ್ ಅಂಡ್ ಫಿಲಾಸಫಿ ಎಲ್ಲ ನೀವು ಮಾಡ್ಬೋದು, PhD ಮಾಡ್ಬೋದು. ಅಗೇನ್ 5 ಇಯರ್ಸ್ ಮಾತಾಗುತ್ತೆ. ಒಂದು ನೆನಪಿರಲಿ, ಇದೇನಾದ್ರೂ ನೀವು ಕೋರ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಲಾಂಗ್ ಟರ್ಮ್ ಕೋರ್ಸ್. ಓಕೆ, ಅಪ್ ಟು ಮಿನಿಮಮ್ ಒಂದು 10 ಇಯರ್ಸ್ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಓಕೆ, ಇದು ನಿಮ್ಮ ಮೈಂಡ್ ನಲ್ಲಿ ಇರಲಿ. ನೆಕ್ಸ್ಟ್, ಇನ್ ಕೇಸ್ ನಿಮ್ಗೆ ಅವು ಯಾವುದು ಫೀಲ್ಡ್ಸ್ ಬೇಡ ಅಂತಂತಂದ್ರೆ ಕೆಲವೊಂದಿಷ್ಟು ಎಮರ್ಜಿಂಗ್ ಫೀಲ್ಡ್ಸ್ ಇದೆ. ಅಂದ್ರೆ ಹೆಚ್ಚು ನಾವು ಈ ಕೋರ್ಸಸ್ ಅನ್ನ ನೋಡ್ಬೋದು. ಬಿ ಎಸ್ ಸಿ ಇನ್ ಸೈಕಾಲಜಿ ಆರ್ BA ಇನ್ ಸೈಕಾಲಜಿ. ಓಕೆ, ಈ ಒಂದು ವ್ಯಕ್ತಿಯ ಬಗ್ಗೆ ಅವರು ಯಾವ ರೀತಿ ವರ್ತನೆ ಮಾಡ್ತಾರಲ್ಲ ಅದನ್ನ ನೀವು ಕಂಪ್ಲೀಟ್ ಆಗಿ ಒಂದು ಸ್ಟಡಿ ಮಾಡೋದಕ್ಕೆ BSc ಸೈಕಾಲಜಿಯನ್ನ ನೀವು ಮಾಡ್ಬೋದು. ಇಲ್ಲ BSc ಫಾರೆನ್ಸಿಕ್ ಸೈನ್ಸ್. ಯಾರಾದ್ರೂ CID ಅದು ನೋಡ್ತಿದ್ರೆ ಡಾಕ್ಟರ್ ಸಾಲಂಕೆ, ಡಾಕ್ಟರ್ ತಾರಿಕಾ ಬಗ್ಗೆ ಗೊತ್ತಿದ್ರೆ ಅವರೆಲ್ಲ ಏನವರು ಡಾಕ್ಟರ್ಸ್ ಎದರಲ್ಲಿ, ಫಾರೆನ್ಸಿಕ್ ಸೈನ್ಸ್ ಅಂತ. ಸೊ ಫಾರೆನ್ಸಿಕ್ ಸೈನ್ಸ್ ನಿಮ್ಮ ಕ್ರೈಮ್ ರಿಲೇಟೆಡ್ ಓಕೆ ಏನಿರುತ್ತಲ್ಲ ಅಲ್ಲಿ ನೀವು ಆಸ್ ಎನ್ ಎಕ್ಸ್ಪರ್ಟ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತೀರಾ. ಓಕೆ, ಸೊ BSc ಮುಗಿಸಿ MSc ಇನ್ ಫಾರೆನ್ಸಿಕ್ ಸೈನ್ಸ್ ಇರುತ್ತೆ. ಬಯೋ ಇನ್ಫಾರ್ಮೆಟಿಕ್ಸ್. ಈ ಬಯೋ ಇನ್ಫಾರ್ಮೆಟಿಕ್ಸ್ ನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬಯಾಲಜಿಯನ್ನ ನಾವು ಒಂದು ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಮಾಡಿ ಈ ಆಲ್ಮೋಸ್ಟ್ ಎಲ್ಲ ಡಾಟಾನ ನಾವು ಹೆಂಗ್ ಕಂಪ್ಯೂಟರ್ ನಲ್ಲಿ ಮರ್ಜ್ ಮಾಡಿ ಒಂದು ಸಿಸ್ಟಮೆಟಿಕ್ ಸ್ಟೋರ್ ಮಾಡ್ತೀವಲ್ಲ ಅದಕ್ಕೆ ಬಯೋ ಇನ್ಫಾರ್ಮೆಟಿಕ್ಸ್ ಅಂತ ಕರಿತೀವಿ. BSc ನ್ಯೂಟ್ರಿಷನ್ ಅಂಡ್ ಡೈಟಿಷನ್. ಇದು ಏನಪ್ಪಾ ಅಂತಂದ್ರೆ ನೀವು ಈಗ ನೋಡ್ಬೋದು ಆಲ್ಮೋಸ್ಟ್ ಹಾಸ್ಪಿಟಲ್ಸ್ ನಲ್ಲಿ, ಎಲ್ಲ ಹಾಸ್ಪಿಟಲ್ಸ್ ನಲ್ಲಿ ಡೈಟಿಷಿಯನ್ಸ್ ಅಂತ ಇರ್ತಾರೆ. ಡೈಟಿಷಿಯನ್ಸ್ ಅಂತಂದ್ರೆ ಈ ಯಾವ ರೀತಿ ನೀವು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಏನು ನ್ಯೂಟ್ರಿಷನ್ ಏನಿದೆ, ಯಾವ ಊಟ ಮಾಡಿದ್ರೆ ಎಷ್ಟು ನ್ಯೂಟ್ರಿಷನ್ ಸಿಗುತ್ತೆ, ಎಷ್ಟು ಪೋಷಕಾಂಶಗಳು ಸಿಗುತ್ತೆ, ಏನು ಊಟ ಮಾಡಿದ್ರೆ, ಇದೆಲ್ಲ ಕೂಡ ನೀವು ಈ ಒಂದು ಡಿಗ್ರಿ ಮಾಡಿದ್ರೆ ಈ ಒಂದು ಐಡಿಯಾ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಇದು ಒಂದು ಇಂಪಾರ್ಟೆಂಟ್ ಫೀಲ್ಡ್ ಇದೆ. ಇದು ಬಿಟ್ಟು ಕೂಡ BSc ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಬರುತ್ತೆ, ಇದು ಡಿಗ್ರಿ ಕೋರ್ಸ್ ಇರುತ್ತೆ. ಇದೆಲ್ಲ ಮಾಡಿದ್ರೆ ನೀವು ಆಲ್ಮೋಸ್ಟ್ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಮತ್ತೆ ನೀವು ಜಾಬ್ ಅನ್ನ ಪಡ್ಕೋಬಹುದು. ನೆಕ್ಸ್ಟ್, ಒಂದು
ಸಮರೈಸ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ ಮೆಡಿಕಲ್ ಫೀಲ್ಡ್ ಜಾಯ್ನ್ ಆಗೋದಿದ್ರೆ ಇವು ಆಪ್ಷನ್ಸ್. ಸರ್ MBBS ಇಲ್ಲ ಅಂತಂದ್ರೆ BDS, BDS ಇಲ್ಲ ಅಂದ್ರೆ BMS, BMS ಇಲ್ಲ ಅಂದ್ರೆ BHMS. ಸೊ ಇವೆಲ್ಲ ನಿಮಗೆ ಮೆಡಿಕಲ್ ಡಾಕ್ಟರ್ ಆಗ್ಬೇಕಪ್ಪ ಅಂತಂದ್ರೆ ಇವು ಫೀಲ್ಡ್ಸ್. ಸರ್ MBBS ಬಿಟ್ಟು ಮೆಡಿಕಲ್ ಲೈನ್ ಅಲ್ಲೇ ಇರಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಹೇಳಿದ್ವಲ್ಲ, BSc ನರ್ಸಿಂಗು, BPT ಆಗ್ಲಿ, ಓಕೆ, BLMT ಆಗ್ಲಿ, ಓಕೆ, ಅಥವಾ ರೇಡಿಯಾಲಜಿ, ಇವೆಲ್ಲ ಬೇರೆ ಕೋರ್ಸಸ್. ಸರ್ ನಮ್ಗೆ ಅವು ಯಾವುದೂ ಆಗ್ಲಿಲ್ಲ, ರಿಸರ್ಚ್ ಫೀಲ್ಡ್ ನಲ್ಲಿ ಜಾಯ್ನ್ ಆಗ್ಬೇಕು ಅಂತಂದ್ರೆ ಬಾಟ್ನಿ ಮಾಡಿ, BSc ಬಾಟ್ನಿ, BSc ಝೂಲಜಿ, ಓಕೆ, BSc ಬಯೋಟೆಕ್ನಾಲಜಿ, BSc ಮೈಕ್ರೋಬಯಾಲಜಿ ಎಲ್ಲ ಮಾಡಿ. ಓಕೆ ಸರ್, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಫೀಲ್ಡ್ಸ್, ಕೆಲವೊಂದಿಷ್ಟು ಔಟ್ ಆಫ್ ದ ಬಾಕ್ಸ್ ಫೀಲ್ಡ್ಸ್ ಅನ್ನ ಹೇಳ್ತಿದ್ದೀನಿ. ಓಕೆ ಸರ್, ನಂಗೆ ಈ ಒಂದು ಕಂಪ್ಯೂಟರ್ ಟೆಕ್ನಾಲಜಿ ಕೋಡಿಂಗ್ ನಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಕೋಡಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಏನಾದರೂ ಹೊಸದ್ ಮಾಡಬೇಕು ಸರ್ ಅಂತ ಏನಾದರೂ ಇದ್ರೆ, ನಿಮಗೆ ಈ CSC, AI, ಡೇಟಾ ಸೈನ್ಸ್ ಅಂಡ್ BCA ಇವೆಲ್ಲ ಬೇರೆ ಆಪ್ಷನ್ಸ್, ಡಿಗ್ರೀಸ್ಗಳು. ಓಕೆ, ಇದು ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಕೋಡಿಂಗ್ ಅನ್ನ ಇಂಟಿಗ್ರೇಟ್ ಮಾಡುತ್ತೆ, ಬೇರೆ ಬೇರೆ ಒಂದು ಫೀಲ್ಡ್ಸ್ ಜೊತೆಗೆ ಇಂಟಿಗ್ರೇಷನ್ ಮಾಡುತ್ತೆ. ಓಕೆ, ಸೊ ಯಾರಿಗೆ ಕಂಪ್ಯೂಟರ್ ನಲ್ಲಿ ಕೋಡಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆನೋ ಅವರು ಈ ಫೀಲ್ಡ್ಸ್ ಅನ್ನ ಚೂಸ್ ಮಾಡ್ಕೋಬಹುದು. ಸರ್ ನಂಗೆ ಇಂಟ್ರೆಸ್ಟ್ ಇದ್ದದ್ದು ಆಕ್ಚುಲಿ PCM, ಬಟ್ ಮಾಡಿದ್ದು PCB ಸರ್. ಈಗ ನೀಟ್ ಸ್ಕೋರ್ಸ್ ಮೇಲೆ ಡಿಪೆಂಡೆಂಟ್ ಇದ್ದೀನಿ ಅಂತ ಯಾರಾದ್ರೂ ಇದ್ರೆ, ಈವನ್ ಸರ್ ನಾನು ತಪ್ಪು ಸೆಲೆಕ್ಷನ್ ಮಾಡಿ PCB ಬಂದೆ, PCM ತಗೋಬೇಕಂತ ಇತ್ತು, ಏನಾದ್ರೂ ನಿಮ್ಗೆ ಐಡಿಯಾ ಇತ್ತಂದ್ರೆ, ಆ ರೀತಿ ಏನಾದ್ರೂ ನಿಮ್ಗಿದ್ರೆ, ನೀವು ಮತ್ತೆ ಮಷಿನ್ಸ್ಗಳಲ್ಲಿ, ಓಕೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, PCM ಅನ್ನ ಸ್ಕೋರ್ ಬೇಸಿಸ್ ಮೇಲೆ ನೀವು ಮತ್ತೆ ಇಂಜಿನಿಯರಿಂಗ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸರ್ ನಂಗೆ ಡೈಗ್ರಾಮ್ಸ್ ಬಹಳ ಚೆನ್ನಾಗಿ ತೆಗಿತೀನಿ ನಾನು ಬಯಾಲಜಿ, ಸ್ಕೋರ್ ಆಗ್ತಾ ಇಲ್ಲ ಅಂತ ಏನಾದ್ರು ಇದ್ರೆ, ಓಕೆ, ನನ್ ಸ್ಕೋರ್ ಆಗ್ತಾ ಇಲ್ಲ ಬಟ್ ಡೈಗ್ರಾಮ್ಸ್ ಅಲ್ಲಿ ಬಹಳ ಚೆನ್ನಾಗಿ ಡೈಗ್ರಾಮ್ಸ್ ತೆಗಿತೀನಿ ಸರ್, ಡೈಗ್ರಾಮ್ಸ್ ಇಷ್ಟು ಪರ್ಫೆಕ್ಟ್ ಇರುತ್ತಲ್ಲ ಅಂತ ಏನಾದ್ರು ಇದ್ರೆ, ನೀವು ಆರ್ಕಿಟೆಕ್ಚರ್ ಹೋಗ್ಬೋದು. ಒಂದು ಎಕ್ಸಾಮ್ ಬರುತ್ತೆ ನಾಟಾ ಅಂತ, ನಾಟಾ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಆಸ್ ಅನ್ ಆರ್ಕಿಟೆಕ್ಟ್ ನೀವು ವರ್ಕ್ ಮಾಡ್ಬೋದು, ಬಿಲ್ಡಿಂಗ್ ಆರ್ಕಿಟೆಕ್ಟ್. ಇಲ್ಲ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ ಡಿಸೈನಿಂಗ್ ಮಾಡ್ಬೋದು. ಡಿಸೈನಿಂಗ್ ನಲ್ಲಿ ಆಲ್ಮೋಸ್ಟ್ ನೋಡ್ಬೋದು, ನೀವೊಂದು ಮನೆ ಕಟ್ಸಿದ್ರೆ ಮನೆಯಲ್ಲಿ ಇಂಟೀರಿಯರ್ ಡಿಸೈನರ್ ಬರ್ಬೋದು. ಓಕೆ, ಇಂಟೀರಿಯರ್ ಡಿಸೈನರು ಅಥವಾ ಫ್ಯಾಷನ್ ಡಿಸೈನರು, ಸೊ ಇವೆಲ್ಲ ಬೇರೆ ಆಪ್ಷನ್ಸ್. ಈ ಕೋಡಿಂಗ್ ಆಗಲಿ, ಮಷಿನ್ಸ್ ಆಗಲಿ, ಮಷಿನ್ ಲರ್ನಿಂಗ್ ಆಗಲಿ, ಅಥವಾ ಬಿಲ್ಡಿಂಗ್ ಆಗಲಿ, ಇವೆಲ್ಲ ಔಟ್ ಆಫ್ ದ ಬಾಕ್ಸ್ ಇಂಟ್ರೆಸ್ಟ್ ಇದ್ದ ಹೇಳಿದೆ ನಾನು. ಏನಾದ್ರೂ ನಿಮ್ದೇ ಹೊಲ ಇತ್ತು, ನೀವೇನಾದ್ರೂ ಅದರಲ್ಲಿ, ಓಕೆ, ಫಾರ್ಮಿಂಗ್ ಮಾಡೋದು ಇದ್ರಿ, ಅದ್ರ ರಿಲೇಟೆಡ್ ಏನಾದ್ರು ಇದ್ರೆ BSc ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಓಕೆ, ಆ ಫೀಲ್ಡ್ಸ್ ನೀವು ಮಾಡ್ಕೋಬಹುದು, ಚೂಸ್ ಮಾಡ್ಕೋಬಹುದು. ಇಲ್ಲ ಫೈನಾನ್ಸ್ ನಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಬಿಸ್ನೆಸ್ ಏನಾದ್ರು ಇದ್ರೆ ನಿಮ್ದೆ, ಅದನ್ನ ನೀವು ಕಂಟಿನ್ಯೂ ಮಾಡಬೇಕು, ಇವೆಲ್ಲ ಫೀಲ್ಡ್ಸ್ ಬೇಡ ಸರ್ ನಾನು ಬಿಸ್ನೆಸ್ ಫೀಲ್ಡ್ ನಲ್ಲಿ ಹೋಗ್ತೀನಿ ಅಂತ ಅಂತಂದ್ರೆ, ನೀವು CA, BCom, ಎಕನಾಮಿಕ್ಸ್, ಓಕೆ, ಆಕ್ಚುರಲ್ ಸೈನ್ಸ್ ಅಂತ ಬರುತ್ತೆ, ಮತ್ತೊಂದು ಫೀಲ್ಡ್ ಬರುತ್ತೆ, ಅದರಲ್ಲಿ ನೀವು ಎಂಟರ್ ಆಗ್ಬೋದು. ಎಲ್ಲ ಫೀಲ್ಡ್ಸ್ ಫೈನಾನ್ಸ್ ರಿಲೇಟೆಡ್. ಸೊ ಅಲ್ಟಿಮೇಟ್ಲಿ ಈ ಡಿಸಿಷನ್ ನಿಮ್ಗಿದೆ. ಇಷ್ಟೆಲ್ಲ ಫೀಲ್ಡ್ಸ್ ಇದೆ, ಇದು ಬಿಟ್ಟು ಸಾಕಷ್ಟು ಫೀಲ್ಡ್ಸ್ ಇದೆ, ಬಟ್ ನಿಮ್ಗೆ ಏನಾದ್ರು ಯಾವ ಇಂಟ್ರೆಸ್ಟ್ ಇದೆ ಅಲ್ಲ, ಓಕೆ, ಈಗ ಡ್ರಾಪ್ ತಗೊಂಡು ಆಗ್ತಾ ಇಲ್ಲ ಸರ್ ನಾನು ಏನಾದ್ರೂ ಮಾಡ್ಬೇಕು ಅಂತಿದ್ರೆ, ಇವೆಲ್ಲ ಫೀಲ್ಡ್ಸು ಒಂದು ಸ್ವಲ್ಪ ಬಹಳ ಹೈಲೈಟೆಡ್ ಫೀಲ್ಡ್ಸ್ ಅನ್ನ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಇದೆಲ್ಲ ಫೀಲ್ಡ್ಸ್ ಬಗ್ಗೆ ಒಂದ್ಸತೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆನೋ ಆ ಫೀಲ್ಡ್ ಅನ್ನ ಜಾಯ್ನ್ ಆಗಿ. ಯಾವುದೇ ಒಂದು ಫೀಲ್ಡ್ ಹೆಚ್ಚು ಕಮ್ಮಿ ಅಂತಿಲ್ಲ, ನೀವು ಯಾವ ರೀತಿ ಪರ್ಸ್ಯೂ ಮಾಡ್ತೀರೋ ಅದ್ರ ಬೇಸ್ ಮೇಲೆ ನಿಮ್ಮ ಒಂದು ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಫೀಲ್ಡ್ಸ್ ಆಪ್ಷನ್ ಅವೈಲೇಬಲ್ ಇದೆ, ನೀವು ಯಾವ್ದು ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಒನ್ಸ್ ಅಗೇನ್ ಮತ್ತೆ ಸಮರೈಸ್ ಮಾಡ್ತಿದ್ದೀನಿ, ಯಾರು 1 year ತಗೊಂಡು ಡ್ರಾಪ್ ಮಾಡ್ತಿರೋ, ನಿಮ್ಗೆ 2 ಆಪ್ಷನ್ಸ್ ಇದೆ, ಆನ್ಲೈನು, ಆಫ್ಲೈನ್ ಕೋಚಿಂಗು. ನೀವು ಯಾವ್ದು ಪ್ರಿಫರೆನ್ಸ್ ಮಾಡ್ತಿರೋ ಅದಕ್ಕೆ ಸ್ಟಿಕ್ ಆನ್ ಆಗಿ, ಡೆಡಿಕೇಶನ್ 100% ಇಟ್ಕೊಂಡು, ಒಂದೇ ವರ್ಷ ಟೈಮ್ ಇದೆ ಅಂತ ತಲೆಯಲ್ಲಿ ಫಿಕ್ಸ್ ಆಗಿ, ಅದೇ 1 ವರ್ಷದಲ್ಲಿ ನೀವು ಕಷ್ಟಪಟ್ಟು ಡೈಲಿ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ, ಇದೇ 1 ವರ್ಷದಲ್ಲಿ ನೀವು ರ್ಯಾಂಕ್ ಪಡ್ಕೋಬೇಕನ್ನೋದು ತಲೆಯಲ್ಲಿ. ಸೆಕೆಂಡ್ ಆಪ್ಷನ್ ಸರ್, ನನಗೆ ಈ ಎಲ್ಲ ಆಪ್ಷನ್ಸ್ಗಳು, ಮೆಡಿಕಲ್ ಆಪ್ಷನ್ಸ್, ನೀಟ್ ಆಪ್ಷನ್ ಆಗ್ತಾ ಇಲ್ಲ, ಮತ್ತೆ ಬೇರೆ ಆಪ್ಷನ್ಸ್ ಏನಾದ್ರು ಇದೆ ಅಂತ ಏನಾದ್ರು ಇದ್ರೆ, ಈಗೆಲ್ಲ ಹೇಳಿದ್ವಿ, ಡಿಸ್ಕಷನ್ ಮಾಡಿದ್ವಿ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿದ್ವಿ. ಸೊ ಮೆಡಿಕಲ್ ಫೀಲ್ಡ್ ಇಂಟ್ರೆಸ್ಟ್ ಇದ್ರೂ ಕೂಡ ಬೇರೆ ಆಪ್ಷನ್ಸ್ ಏನೇನಿದೆ ಎಲ್ಲ ರೀತಿ ಡಿಸ್ಕಷನ್ ಮಾಡಿದ್ವಿ. ಅವೆಲ್ಲ ಒಂದು ಒಳ್ಳೆ ಫೀಲ್ಡ್ಸ್ ಇದೆ, ಅದರಲ್ಲಿ ನೀವು ಯಾವ್ದಾದ್ರು ಒಂದು ಫೀಲ್ಡ್ ಅನ್ನ ಚೂಸ್ ಮಾಡ್ಕೊಂಡು ನೀವು ಮುಂದೆ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡ್ಬೋದು. ಯಾವುದೇ ವಿಚಾರ ಇದ್ರೂ ಕೂಡ ನಿಮ್ ಒಂದು ಥಾಟ್ಸ್ ಕ್ಲಿಯರ್ ಇರಲಿ, ಕ್ಲಿಯರ್ ಥಾಟ್ಸ್ ಇಟ್ಕೊಂಡು ಕನ್ಫ್ಯೂಷನ್ ಇರ್ಲಾರ್ದೆ ಒಂದು ಗುರಿಯನ್ನ ಇಟ್ಕೊಂಡು ಅದೇ ಗುರಿ ಮೇಲೆ ನಡೀರಿ, ಒಂದು ಡೆಫಿನೆಟ್ ಆಗಿ ಒಂದು ಡೆಸ್ಟಿನೇಷನ್ ರೀಚ್ ಆಗ್ತೀರಾ, ಬಟ್ ವಿತ್ ಪ್ರಾಪರ್ ಗೈಡೆನ್ಸ್ ಹೋಗಿ ಅಂತ ಹೇಳ್ತೀರಾ. ಓಕೆ, ಸೊ ಅದೇ ಈ ಒಂದು ಮೇನ್ ವಿಡಿಯೋನ ಇಂಟೆನ್ಷನ್. ಅದ್ಬಿಟ್ಟು ಯಾರು ಇವಾಗ ಸ್ಟಡಿ ಮಾಡ್ತಿದಾರ, ಫಸ್ಟ್ ಇಯರ್ ಆಗಲಿ ಅಥವಾ ಸೆಕೆಂಡ್ ಇಯರ್ ಆಗಲಿ, ಯಾರು ಡ್ರಾಪರ್ ಇದ್ದೀರಾ, ನಮ್ಮ ಇದೇ ಚಾನಲ್ ನಲ್ಲಿ, ಬಯೋಮೆಡಿಕ್ ಗುರೂಜಿ ಚಾನಲ್ ನಲ್ಲಿ ಮಂಡೆಯಿಂದ ಫಸ್ಟ್ ಇಯರ್ ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ಕ್ಲಾಸಸ್ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಆಗುತ್ತೆ. ಓಕೆ, ಪ್ಯೂರ್ NCERT ಲೈನ್ ಟು ಲೈನ್ ಹೋಗ್ತೀವಿ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾರು ಲಾಂಗ್ ಟರ್ಮ್ ಮಾಡ್ತಿದಿರಲ್ಲ,
ಟ್ರಿಕ್ಸ್ ಹಿಂದೆ ಬೆನ್ನತ್ಬೇಡಿ. ಯಾಕಂದ್ರೆ ಟ್ರಿಕ್ಸು ಎಲ್ಲಾ ರೀತಿಯಿಂದ ನೀವು ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಕೇಸ್ ಬಂತು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂತು ಅವಾಗ ಟ್ರಿಕ್ ನೆನ್ಪು ಮಾಡ್ಕೊತ ಕೂಡ್ಲಿಕ್ಕಾಗಲ್ಲ. ಮೇನ್ ಫೋಕಸ್ ಎಲ್ಲಿರ್ಬೇಕು ಗೊತ್ತಾ? ಕಾನ್ಸೆಪ್ಟ್ ಅನ್ನ ತಿಳ್ಕೊರಿ. ಯಾವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೋ ಅವಾಗ ಆನ್ಸರ್ ಆಟೋಮೆಟಿಕ್ಲಿ ನೀವೇ ಮಾಡ್ತೀರ. ಯಾವುದೇ ರೀತಿಯ ಟ್ರಿಕ್‌ನ ಅವಶ್ಯಕತೆ ಇಲ್ಲ. ಟ್ರಿಕ್ ಯಾವಾಗ ಬೇಕಪ್ಪ ಅಂತಂದ್ರೆ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ಫಸ್ಟ್. ಓಕೆ. ಬಹಳಷ್ಟು ಜನ ಆಲ್ಮೋಸ್ಟ್ ಟ್ರಿಕ್ಸಿಗೆ ಮರಳಾಗಿಸು ಎಷ್ಟು ಭಾರಿ ಟ್ರಿಕ್ ಇದೆ, ಪರ್ಫೆಕ್ಟ್ ಆದ್ವಿ. ಟ್ರಿಕ್ ಅನ್ನ ಪರ್ಫೆಕ್ಟ್ ಮಾಡ್ಬಿಡಿ, ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಮಾಡಿ. ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳಿಕ್ ಬೇಕಂದ್ರೆ ಟ್ರಿಕ್ ಯೂಸ್ ಮಾಡಿ. ಬಟ್ ಟ್ರಿಕ್ ಆಸ್ ಎ ಕಾನ್ಸೆಪ್ಟ್ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್. ಓಕೆ. ಸೊ ಕಾನ್ಸೆಪ್ಟ್ಸ್ ಕ್ಲಾರಿಟಿ is very important. By saying this, we'll end the video and wishing all the best for your future endeavors, future plans. So thank you. So ಮಂಡೆಯಿಂದ ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ಡೆಫಿನೆಟ್ ಆಗಿ ಯು ವಿಲ್ ಗೆಟ್ ದ ಬೆಸ್ಟ್ ಕಂಟೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯಾಲಜಿ ಹಿಯರ್. ಥ್ಯಾಂಕ್ ಯು.